ಹಾಯ್ ಹಲೋ ನಮಸ್ಕಾರ. ಎಲ್ರಿಗೂ ಗೊತ್ತೇ ಇರೋ ವಿಷಯ, ನಿನ್ನೆ ನಡೆದಿರೋ ಪಂಜಾಬ್ ಮತ್ತು RCB ಮ್ಯಾಚಲ್ಲಿ RCB ವಿನ್ ಆಗಿದೆ. ಸೊ ನಮ್ಮ RCB ಅಭಿಮಾನಿಗಳು ತುಂಬ ಅಂದರೆ ತುಂಬ ಖುಷಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ನೋಡ್ತಾ ಇರ್ಬೋದು ನೀವು. ಎಲ್ಲ ಕಡೆನೂ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಖುಷಿಯಾಗಿದ್ದಾರೆ. ಏನು ಗುರು, ನಿನ್ನೆ ಮ್ಯಾಚು ಫಸ್ಟು ಫಿಲ್ ಸಾಲ್ಟ್ ಔಟ್ ಆದಾಗ ನಾನು ಅಂದ್ಕೊಂಡೆ ಫಿಲ್ ಸಾಲ್ಟ್ ಔಟ್ ಆದರೂ ಇವಾಗ ಮತ್ತೆ ಯಾರು ಬಂದು ಸ್ಟ್ಯಾಂಡ್ ಬೈ ಕೊಡ್ತಾರೆ ಅಂತ. ಆದರೆ ಒಳ್ಳೆ ಸ್ಟ್ಯಾಂಡ್ ಬೈ ಕೊಟ್ಟಿದ್ದು ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ. ಸ್ಟ್ಯಾಂಡ್ ಬೈ ಸ್ಲೋ ಆಗಿ ಆಡಿದ್ರು ಸ್ಟ್ಯಾಂಡ್ ಬೈ ಕೊಟ್ಟಿದ್ದು, ಅದು ಮೇನ್ ವಿಕೆಟ್. ಅವ್ರಿಗೆ ಗೊತ್ತು ಫೈನಲ್ ಯಾವ ಥರ ಆಡಬೇಕು ಅಂತ. ಅದೇ ರೀತಿ ಅವರು ಆಡ್ಕೊಂಡು ಹೋದರು, ಸ್ಟ್ಯಾಂಡ್ ಬೈ ಕೊಟ್ಟು ಸ್ವಲ್ಪ ಓವರ್ ತನಕ. ಆಮೇಲೆ ಬಂದು ರಜತ್ ಪಟ್ಟಿದಾರು ಸ್ವಲ್ಪ ಅಗ್ರೆಸಿವ್ ಆಟ ಆಡಿದ್ರು. ಆಮೇಲೆ ಬಂದಿದ್ದು ಲಿವಿಂಗ್ ಸ್ಟೋನ್, ಮಯಾಂಕ್ ಅಗರ್ವಾಲ್, ಅವರು ಕೂಡ, ಜಿತೇಶ್ ಶರ್ಮಾ, ಇವರು ಕೂಡ ಒಳ್ಳೆ ಆಡಿದ್ದಾರೆ. ಸೊ ಒಂದು ಖುಷಿ ವಿಚಾರ ಅಂದರೆ ಈ ಸಲ ಕಪ್ ನಮ್ಮದು ಆಗಿದೆ. ದೇವರು ಈ ವರ್ಷನಾದರೂ RCB ಅಭಿಮಾನಿಗಳಿಗೆ ನಿರಾಶೆನೇ ಮೂಡಿಸಿಲ್ಲ. ಎಷ್ಟೋ ಸಾವಿರಾರು ಜನ ಹರಕೆನ ಹೊತ್ಕೊಂಡು ಟೆಂಪಲಿಗೂ ಹೋಗಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಈ ಸಲ ಆದರೂ ಕಪ್ ನಮ್ಮದೂ ಆಗಲಿ ಅಂತ ಬೇಡ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆಗಿದೆ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿದ್ದು ಅಂಕಲ್ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕಪ್ ಎಲ್ಲಿ ಯಾವಾಗ ಗೆದ್ದಿದ್ದೀರಿ, ಕಪ್ಪೇ ಗೆದ್ದಿಲ್ಲ ಅಂತ ನೋಡಿ. ಈ ವರ್ಷ ಕಪ್ ಗೆದ್ದು ತೋರಿಸಿದ್ದೀವಿ. ಇದು RCB ಪವರ್ ಅಂದರೆ. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. You go 3-2-1. 3-2-1. ಈ ಸಲ ಕಪ್ ನಮ್ದು. Finally, we are on the trophy. Jai RCB.